ಸಭಾಧ್ಯಕ್ಷರೇ, ಮಾತಾಡೋಕೆ ಹೋದರೆ ತುಂಬ ಮಾತಾಡಬೇಕು. ಯಾವುದೋ ಪೂರ್ವ ಜನ್ಮದ ಪುಣ್ಯ ಸಭಾಧ್ಯಕ್ಷರೇ, ಬೆಂಗಳೂರಲ್ಲಿ ನಾವೆಲ್ಲ ಜನಿಸಿರೋದು. ನನಗೆ ಬೆಂಗಳೂರು ಮೇಲೆ ಯಾಕೆ ಇಷ್ಟು ಅಭಿಮಾನ ಅಂತಂದರೆ, ನಂದು ಬೆಂಗಳೂರಲ್ಲಿ 5ನೇ ತಲೆಮಾರು. ನನ್ನ ಮಕ್ಕಳು ಮೊಮ್ಮಕ್ಕಳು ಸೇರಿ 7 ಆಗಿಬಿಟ್ಟವ್ರು. ಬೆಂಗಳೂರು ವಿಧಾನಸೌಧಕ್ಕೆ ನಾನು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು. ಅದಕ್ಕೋಗಿ ಬೆಂಗಳೂರು ನನಗೆಲ್ಲ ಗೊತ್ತಿದೆ. ಬೆಂಗಳೂರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ? ಬ್ರಿಟಿಷ್ ಅವರು ಸೆಂಟ್ರಲ್ ಕಾಲೇಜ್ ಕೊಟ್ಟೋದ್ರು, ಹೈಕೋರ್ಟ್ ಕೊಟ್ಟೋದ್ರು, ಸ್ಯಾಂಕಿ ಟ್ಯಾಂಕ್ ಕೊಟ್ಟೋದ್ರು, ಬೋರಿಂಗ್ ಹಾಸ್ಪಿಟಲ್ ಕೊಟ್ಟೋದ್ರು, ವಿಕ್ಟೋರಿಯಾ ಹಾಸ್ಪಿಟಲ್ ಕೊಟ್ಟರು ಸಭಾಧ್ಯಕ್ಷರೇ 1900ರಲ್ಲಿ. ಎಂಥ ದುರಂತ ಸಭಾಧ್ಯಕ್ಷರೇ. ಶಾಂತವೇರಿ ಗೋಪಾಲ್ಗೌಡ್ರ ಹೆಸರನ್ನ ನಾವು ಬದಲಾಯಿಸ್ತಾ ಇದ್ದೀವಿ. ಶಾಂತವೇರಿ ಗೋಪಾಲ್ಗೌಡ್ರ ಹೆಸರನ್ನ ಬದಲಾಯಿಸಿ ಅಂತ ಹೆಸರಿಡೋದು ಬೇಡ ಅಂತ ಯಾರು ವಿರೋಧ ಮಾಡಲ್ಲ ಸಭಾಧ್ಯಕ್ಷರೇ. ಒಂದು ಹಾಸ್ಪಿಟಲ್ ಕಟ್ಟಿ, ಇರಮ್ಮ ಮಾತಾಡ್ಬಿಡ್ತೀನಿ, ಮುಗಿಸ್ತೀನಿ ಇರಮ್ಮ. ಒಂದು ಹಾಸ್ಪಿಟಲ್ ಕಟ್ಟಿ ಅವ್ರ ಹೆಸರು ನೀಡಿ, ತಪ್ಪಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟಲ್ ಕಟ್ಟಿ. ಮೈಸೂರು ಸಂಸ್ಥಾನ ಹಣ ಕೊಟ್ಟಿದೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಪುಟ್ಟಣ್ಣ ಶೆಟ್ಟಿ ದುಡ್ಡು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ವಿಕ್ಟೋರಿಯಾ ಹಾಸ್ಪಿಟ್ಲ್ ಬ್ರಿಟಿಷ್ ಅವ್ರು ಕಟ್ಟಿಲ್ಲ, ಅದು ಇಲ್ಲಿ ಹುಟ್ಟಿ ಬೆಳೆದವರೆಲ್ಲ ಕೊಟ್ಟಿದ್ದಾರೆ. ಒಂದು ನಿಮಿಷ ಇರಪ್ಪ. ಎಂಥ ದುರಂತ ಸಭಾಧ್ಯಕ್ಷರೇ. ಹಳೆ ಬಿಲ್ಡಿಂಗಿಗೆ ಅವ್ರ ಹೆಸರು ಇಡಬೇಕಾ? ಹೊಸದಾಗಿ ಒಂದು ಕಟ್ಟಿ ಇಡೀ, ನಾವೆಲ್ಲರೂ ಸಂತೋಷ ಪಡ್ತೀವಿ. ಸಭಾಧ್ಯಕ್ಷರೇ, ತಾವು ಎಲ್ಲ ದೇಶಗಳು ಸುತ್ತಿದ್ದೀರಿ ಸಭಾಧ್ಯಕ್ಷರೇ. ಯಾವುದನ್ನ ಕಂಟ್ರಿಗೆ ಹೋದಾಗ ನೀವು ಇಂಡಿಯಾ ಬೆಂಗಳೂರು ಅಂತಾರ ಸಭಾಧ್ಯಕ್ಷರೇ? ಬೆಂಗಳೂರು ಅಂತ ತಾನೇ ಕರೆಯೋದು. ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿರೋ ಒಂದು ವಿದ್ಯಾರ್ಥಿ ಯಾವ ಕಂಟ್ರಿಗೆ ಹೋದ್ರು ನೀನು ಸರ್ಟಿಫಿಕೇಟ್ ತೋರಿಸಿದ ತಕ್ಷಣ ನೀನು ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಆ ಬೆಂಗಳೂರು ಯೂನಿವರ್ಸಿಟಿ ಹೆಸರನ್ನೇ ತೆಗೆದಾಕ್ಬಿಟ್ರಲ್ಲ ಸಭಾಧ್ಯಕ್ಷರೇ. ಬೆಂಗಳೂರು ಸಭಾಧ್ಯಕ್ಷರೇ, ಇದು ಬೆಂಗಳೂರಲ್ಲಿ ಬಂದವ್ರಿಗೆಲ್ಲ ಅನ್ನ ಕೊಟ್ಟಿದೆ, ಬಂದಿರೋರಿಗೆಲ್ಲ ಸಾಕ್ತಾ ಇದೆ. ಬೆಂಗಳೂರಲ್ಲಿ ಯಾರು ಉಪವಾಸ ಇರಲ್ಲ ಅಂತ ಬೆಂಗಳೂರು ಹೆಸರನ್ನ ತೆಗೆಯುವಂಥದ್ದು, ಯೂನಿವರ್ಸಿಟಿ ಹೆಸರು ತೆಗೆಯುವಂಥದ್ದು ಏನಿತ್ತು ಸಭಾಧ್ಯಕ್ಷರೇ? ಈಗ 2 ಗಂಟೆ ಆಯ್ತು, ಎಲ್ಲ ಉಪವಾಸ ಪರಿಸ್ಥಿತಿಯಲ್ಲಿ ಇದ್ದಾರೆ. ತಿರ್ಗಾ ನೀವು ನನಗೆ ಕೊಟ್ರೆ ಮಾತಾಡೋದ್ರೆ ಮಾತಾಡ್ತೀನಿ, ಇಲ್ಲ ನೀವು ಬೇಡ ಸೆಷನ್ ಮುಗಿದ್ಮೇಲೆ ಲಾಸ್ಟ್ ದಿನ ಬಂದ್ರು ಬರ್ತೀನಿ ಸಭಾಧ್ಯಕ್ಷ. ಇಲ್ಲ, ಬೇಗ ಮಾತಾಡಿ ಮುಗಿಸಿ. ತಿರ್ಗಾ ಕೊಡ್ತೀರಾ ಸಭಾಧ್ಯಕ್ಷರೇ? ಅಲ್ಲ, ಈಗ ನಿಮ್ಮ ಎಷ್ಟು ಹೊತ್ತು ಸಭಾಧ್ಯಕ್ಷರೇ, ನಂದು ಇನ್ನೂ ತುಂಬಾ ಇದೆ ನೋಡಿ, ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ ನಾನು. ಆಮೇಲೆ ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ, ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ, ಯಾಕಂದ್ರೆ ನಾನೇನೋ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅನ್ಕೇಳಿ ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ, ನೀನು ಮಾತಾಡ್ಬೇಡ ಕಣೋ, ನೀನು ಜೈಲಿಗೆ ಹೊಂಟೈತಿ ಅಂತ. ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ ನಾನು. ನನಗೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಸಭಾಧ್ಯಕ್ಷ. ಅದು ಮುಖ್ಯಮಂತ್ರಿಗಳಿರುವಾಗ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಅದು 5 ಮಿನಿಟ್ಸ್ ಮುಗಿಸಿ, ಮತ್ತೆ ಊಟಕ್ಕೆ ಬಿಡಬೇಕಲ್ಲ ಸಭಾಧ್ಯಕ್ಷರ. ಒಂದು ಕೆಲಸ ಮಾಡಿ ತಿರ್ಗಾ ಮಾತಾಡೋಣ. ಇಲ್ಲ, ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್. ಯಾಕಂದ್ರೆ ಬಹಳಷ್ಟು ವಿಷಯಗಳು ಕೊಡ್ತೀನಿ ನಿಮಗೆ. ನಾನು ವಿಷಯಗಳು ಕೊಡೋದು, ನಾನು ಭ್ರಷ್ಟಾಚಾರ ಇಲ್ದಾರೆ ಅಂತವೇ ಕೊಡ್ತಾ ಇರೋದು. ಭ್ರಷ್ಟಾಚಾರ ಯಾವ್ದ್ರಲ್ಲೂ ಇಲ್ಲ. ಫಾಸ್ಟ್ ಮುಗಿಸಿಬಿಡಿ, ಬೇಗ ಬೇಗ ಮಾತು ಮುಗಿಸ್ಬೇಡಿ ಸಭಾಧ್ಯಕ್ಷರೇ, ಬೆಂಗಳೂರು ನಗರ, ಹೆಬ್ಬಾಳ ಜಂಕ್ಷನ್ ಏರ್ಪೋರ್ಟ್, ಒಬ್ರು ನಂಬರ್ 2 ಅಲ್ಲೇ ಕ್ಷೇತ್ರ. ಮುಂದೆ ಏನಾದ್ರು ಬದಲಾವಣೆ ಆದರೆ ಇನ್ನೊಬ್ರು ನಂಬರ್ 2 ಅವರು ಅಲ್ಲೇ ಇರೋದು. ವಿವರವಾಗಿ ಹೇಳು ಅಂದ್ರೆ ಹೇಳ್ತೀನಿ ಸಭಾಧ್ಯಕ್ಷರೇ. ಒಂದು ಹೆಬ್ಬಾಳಕ್ಕೆ ಬರುತ್ತೆ, ಒಂದು ಬ್ಯಾಟರಾಯನಪುರಕ್ಕೆ ಬರುತ್ತೆ, ಇಬ್ರಿಗೂ ಒಂದೊಂದು ಫುಟ್ಪಾತ್. ದಿನ ಇಬ್ರು ಓಡಾಡ್ತಾರೆ. 2014-15ರಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಈಗ ಒಂದು ಜಂಕ್ಷನ್, ಒಂದು ಲೂಪ್ ಜಂಕ್ಷನ್ ಮಾಡವ್ರೆ. ಅಣ್ಣ ಅವತ್ತಿದ್ರೆ ನಾ ಗುದ್ಲಿ ಪೂಜೆ ಮಾಡಿದ್ದು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ. ಇಬ್ಬರು ಇದ್ದುಕೊಂಡು ಹೆಬ್ಬಾಳ ಜಂಕ್ಷನ್ನಲ್ಲಿ ಏನು ಮಾಡಬೇಕು ಫ್ಯೂಚರ್ ಅನ್ನೋದು ಯೋಚನೆ ಮಾಡದೆ ದಿನ ಡೆಲ್ಲಿಯಿಂದ ಬರೋಕ್ಕೆ 2.5 ಅವರ್, ಏರ್ಪೋರ್ಟಿಂದ ಹೆಬ್ಬಾಳ ದಾಟೋದಕ್ಕೆ 3 ಅವರ್. ಏನು ನಡೀತಾ ಇದೆ? ಟನಲ್ಗೆ ಬರ್ತಾರೆ. ಸಭಾಧ್ಯಕ್ಷರೇ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ 1972ರಲ್ಲಿ ಕಾರ್ಪೊರೇಷನ್ ಕಾಂಟ್ರಾಕ್ಟ್ರು. ನಾನು ಕಾಂಟ್ರಾಕ್ಟರ್ ಹುಟ್ಟಿದವನ ಮಗ. ನಾನು ನೋಡ್ತಾನೆ ಇದ್ದೀನಿ. ಈ ಟನಲ್ನ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಿದ್ದಾರೆ. ಒಂದೇ ಒಂದರಲ್ಲಿ ಹೇಳ್ಬಿಡ್ತೀನಿ. ಮೈಸೂರು ಬ್ಯಾಂಕ್ ಜಂಕ್ಷನಲ್ಲಿ 160 ಮೀಟರ್ ಕೆಳಗಡೆ ಹೋಗಬೇಕು ಟನಲ್ಲು.
160 ಮೀಟರ್ಗೆ ರ್ಯಾಂಪ್ 1:30 ಕೊಡಬೇಕು. ಎಲ್ಲಿದೆ ಸಭಾಧ್ಯಕ್ಷರೇ ಜಾಗ 1:30? 1:30 ಅಂದರೆ ಗೊತ್ತಾ ಸಭಾಧ್ಯಕ್ಷರೇ? ಯಾವ್ದು ಹೈಟ್ ಇರುತ್ತೋ ಅಲ್ಲಿಂದ ನಾವು ರ್ಯಾಂಪ್ ಮಾಡೋದಕ್ಕೆ 1:30. 50-60 ವರ್ಷ ವಯಸ್ಸವರು ನಡ್ಕೊಂಬರೋದಕ್ಕೆ 1:30. 40-45 ವರ್ಷದವರು 1:20. ಇದು ರ್ಯಾಂಪ್ದು. ಎಲ್ಲಿಂದ ಮಾಡೋಕ್ಕಾಗುತ್ತೆ ಸಭಾಧ್ಯಕ್ಷರೇ? ಸ್ಯಾಂಕಿ ಟ್ಯಾಂಕ್ ಬಂಡ್ ಮೇಲ್ಗಡೆ ಇವರು ಟನಲ್ ಒಂದು ಕೊಡ್ತಾ ಇದ್ದಾರೆ, ಅಲ್ಲಿ ಡೌನ್ ರ್ಯಾಂಪ್. ಒಂದ ಎರಡ? ಅವ್ನು ಯಾರಿಗೋ ಬೆಂಗಳೂರಿನ ಯಾಕೆ ಅಡ ಇಡಬೇಕು? ವೈಡನ್ ಮಾಡ್ರಿ, ಅಕ್ವಿಜೇಷನ್ ಮಾಡ್ರಿ. 2013 ಆಕ್ಟ್ ಇದೆ. 1:3 ಕೊಡ್ತಿರೋ, 1:4 ಕೊಡ್ತಿರೋ, ಎಲ್ಲ ಮಾಡಿ. ಇವತ್ತು ಮೆಟ್ರೋ ಮಾಡ್ತಾ ಇಲ್ವಾ? ಯಾಕೆ ಟನಲ್ ನೆತ್ಕೊಂಡ್ಬಂದು ಇಡೀ ಬೆಂಗಳೂರಿನ ಇನ್ನೊಬ್ಬರಿಗೆ ಅಡ ಇಡೋದು? ಬೆಂಗಳೂರಿನ ಯಾಕೆ ಹಾಳು ಮಾಡೋದು? ಬೆಂಗಳೂರು ಏನು ತಪ್ಪು ಮಾಡಿದೆ? ಇಷ್ಟು ಜನಕ್ಕೆ ಅನ್ನ ಹಾಕ್ತಾ ಇರೋದೇ ಬೆಂಗಳೂರು ತಪ್ಪ? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ಅಣ್ಣ ಬೆಂಗಳೂರು ಒಳ್ಳೇದು ಮಾಡ್ರಣ್ಣ. ತಾವು ಮಾತಿಗೆ ಹೇಳ್ತೀರಿ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ. ಅಣ್ಣ ನಿಮ್ಮ ಸರ್ಕಾರಕ್ಕೆ ಕೊಡ್ತಾ ಇರೋದು ಬೆಂಗಳೂರು ನಗರ, ನಮಗೇನು ಕೊಟ್ಟಿದ್ದೀರಣ್ಣ ನೀವು? ಹೇಳ್ರಣ್ಣ. ದುಡಿತಾ ಇರೋದೇ ಬೆಂಗಳೂರು, ದುಡ್ಡು ಕೊಡ್ತಾ ಇರೋದೇ ಬೆಂಗಳೂರು, 60% ಟ್ಯಾಕ್ಸ್ ಕೊಡ್ತಾ ಇರೋದು ಬೆಂಗಳೂರು. ನಮಗೇನು ಕೊಡ್ತಾ ಇದ್ದೀರಿ? ನಮ್ಮ ಬೆಂಗಳೂರು ದುಡ್ಡು ನೆಟ್ಟಿರಿ ರಾಜ್ಯಕ್ಕೆ ಹಂಚ್ತಾ ಇದ್ದೀರಿ. ಅನ್ಯಾಯ ಆಗ್ತಾ ಇರೋದು ಯಾರಿಗೆ? ನಾವು ಬೆಂಗಳೂರು ಶಾಸಕರಿಗೆ, ಪಕ್ಷ ಯಾವುದನ್ನ ಇರಲಿ, ನಾನು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ರಾಜಕೀಯ ಮಾತಾಡ್ತಾ ಇಲ್ಲ. ಓಕೆ, ಬೆಂಗಳೂರು ನಗರಕ್ಕೆ ಏನು ಕೊಡ್ತಾ ಇದ್ದೀರಿ? ಏನಿಲ್ಲ. ಏನ್ ನಡೀತಾ ಇದೆ? ದುರಂತ ಗೊತ್ತಾ ಸಭಾಧ್ಯಕ್ಷರೇ? ತಾವು ಮನೆಯಿಂದ ಬರ್ತೀರಿ, ಸದಾಶಿವನವರ ಸರ್ಕಲ್ಗೆ ಬರ್ತೀರಿ, ಅಥವಾ ಎಲ್ಲಿಂದಾದ್ರೂ ಬರ್ತೀರಿ. ನಾವು ಮನೆಗೆ ಹೋಗ್ಬೇಕು ಅಂದ್ರೆ ನಮ್ದು ಏನು ಗೊತ್ತಾ ಉದ್ದೇಶ? ಇವತ್ತು ನಾನು ವಿಧಾನಸೌಧಕ್ಕೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಸಿಟಿ ಸೆಂಟ್ರ್ ತಾಲೂಕು ಆಫೀಸಿಗೆ ಬರಬೇಕು. ಇದು ನಮ್ಮ ಉದ್ದೇಶ. ಯಾರೇ ಮನೆ ಬಿಟ್ಟರು ಸಿಟಿ ಸೆಂಟ್ರಿಗೆ ಬರೋರು ಮೇಕ್ರಿ ಸರ್ಕಲಿಂದ ವಾಪಸ್ ಬರಬೇಕು ಬೆಂಗಳೂರಿಗೆ. ಇದಕ್ಕಿಂತ ದುರಂತ ಇದೆಯಾ? ಯಾವುದನ್ನ ರಾಜ್ಯದಲ್ಲಿ ಇದೆಯಾ ಇದು? ಗೋಲಿ ಯಾವುದನ್ನ ದೇಶದಲ್ಲಿ ಇದೆಯಾ? ಬೆಂಗಳೂರಿಗೆ ಬರೋಕ್ಕೆ ಹಿಂಗೆ ಬರಬೇಕಾ? ಹಿಂಗೋಗಿ ಹಿಂಗೆ ಬರಬೇಕಾ? ಕಾವೇರಿ ಅಂಡರ್ ಪಾಸ್ ಮುಚ್ಚಿ ಎಷ್ಟು ದಿನ ಆಯಿತು? ಏನಕ್ಕೆ ಮುಚ್ಚಿದ್ರಿ? ಮೇಕ್ರಿ ಸರ್ಕಲ್ಗೆ ಹೋಗಿ ಬರಬೇಕು. ರಾಜಕಾಲುವೆ ಪಕ್ಕದಲ್ಲಿ ಮೋರಿಗಳು ಅಗಲ ಮಾಡೋದಕ್ಕಾಗ್ತಾ ಐತೆ, ಬೆಂಗಳೂರು ನಗರದ ಸೆಂಟ್ರೊಳಗಡೆ ರೋಡ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಏನು ಸಭಾಧ್ಯಕ್ಷರೇ ಇದು? ಓಕೆ, ದಯವಿಟ್ಟು ಇನ್ನೂ ತುಂಬಾ ಇದೆ, ಆದ್ರೂ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.